ರೈಟ್, ಧನ್ಯವಾದ ಅರವಿಂದ್ ಬೆಲ್ಲ ಸರ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕೆ. ಈಗ ಚಾಣಕ್ಯ ಅವರೇ ನೇರವಾಗಿ ಬರೋದಾದ್ರೆ, ಸಮಸ್ಯೆ ಪರಿಹಾರನೇ ಇಲ್ಲದೆ ಇರೋಷ್ಟು ಜಟಿಲವಾಗಿರೋದಾ? ನೇಮಕಾತಿ ಮಾಡ್ಲಿಕ್ಕೆ ನಿಜವಾಗ್ಲೂ ಸರ್ಕಾರಕ್ಕೆ ಅಷ್ಟೊಂದು ದುಡ್ಡಿದೆಯೋ ಇಲ್ವೋ? ಒಳ ಮೀಸಲಾತಿ ನಿಜವಾಗ್ಲೂ ಸಮಸ್ಯೆ ಹೌದೋ ಇಲ್ವೋ? ನಿಜವಾಗ್ಲೂ ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಇದು ಅಂತ ಹೇಳಿ. ಮೇಡಮ್, ಸಮಸ್ಯೆ ಏನೂ ಇಲ್ಲ, ಇವ್ರಿಗೆ ಇದ್ರ ಮೇಲೆ ಇಚ್ಛಾಶಕ್ತಿ ಇಲ್ಲ ಅಷ್ಟೇ. ನೇರವಾಗಿ ಹೇಳ್ಬೇಕಂದ್ರೆ, ನಮ್ಮ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಯೋಚನೆಯನ್ನ ಮಾಡಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಇವತ್ತು ಯಾಕೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಅವರ ಮಕ್ಕಳ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಅವರು ಬ್ಯುಸಿಯಾಗಿದ್ದಾರೆ. ಇವತ್ತು ಏನು ಇವರು ಹಾಲಿ ಮಂತ್ರಿಗಳು ಯಾರಿದ್ದಾರೆ ಅವರೆಲ್ಲ ಅವ್ರ ಮಕ್ಕಳಿಗೆ MP ಟಿಕೆಟ್ ಕೊಡ್ಸಿದ್ದಾರೆ. ಫಾರ್ ಎಕ್ಸಾಂಪಲ್, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಖಂಡ್ರೆಗೆ MP ಟಿಕೆಟ್, ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಬೆಳಗಾವಿ MP ಟಿಕೆಟ್, ಸತೀಶ್ ಜಾರಕಿಹೊಳಿ ಅವ್ರ ಮಗಳಿಗೆ ಪ್ರಿಯಾಂಕಾ ಜಾರಕಿಹೊಳಿಗೆ ಈ ರೀತಿ ಒಂದು ಟಿಕೆಟ್ ಕೊಡ್ಸೋದ್ರಲ್ಲಿ ಇವರು ಬ್ಯುಸಿ ಆಗಿದ್ದಾರೆ. ಸೊ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏನು 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್ಗಳು ಬದುಕು ಜೀವನ ಇವತ್ತು ಬೀದಿಗೆ ಬಂದಿದೆ. ಯಾತಕ್ಕಂತ ಹೇಳಿದ್ರೆ, ಇವತ್ತು ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬೆಂಗಳೂರಿನಲ್ಲಿ ಹಲವಾರು ವಿದ್ಯಾರ್ಥಿಗಳು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ತಂದೆ ತಾಯಿ ಮನೆ ಊರು ಫ್ಯಾಮಿಲಿ ಎಲ್ಲ ಬಿಟ್ಟು ಇವತ್ತು ಪ್ರತಿ ದಿವಸ ಲೈಬ್ರರಿಲಿ ಕೂತ್ಕೊಂಡು 10ರಿಂದ 13 ತಾಸು ಅವರು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ಒಂದು ಸರ್ಕಾರಿ ನೌಕರಿಯನ್ನ ಪಡ್ಕೋಬೇಕು. ನಮ್ಮ ತಂದೆ ತಾಯಿಗಳು ಇವತ್ತೇನು ಹೊಲದಲ್ಲಿ ಇಳಿದು ಬಿಸಿಲಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಾನಾರು ಆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ಅವರಿಗೆ ಒಂದು ಹೆಮ್ಮೆ ತರುವಂತ ಒಂದು ವಿಚಾರವನ್ನ ನಾನು ತಂದು ಕೊಡಬೇಕು ಅಂತ ಹೇಳಿ ಇವತ್ತು ಪಾಪ ಎಲ್ಲ ಸ್ಪರ್ಧಾರ್ಥಿಗಳು ಅವರು ಓದ್ತಾ ಇದ್ದಾರೆ. ಆದ್ರೆ ಇವತ್ತು ನೇಮಕಾತಿ ಮಾಡಿದ್ರೆ ಅಲ್ವಾ ಇವತ್ತು ಅವ್ರ ಪ್ರತಿಭೆ ಅದು ನಿಜವಾದ ಪ್ರತಿಭೆನ ಅಥವಾ ಏನು ಅಂತ ಹೇಳಿ ಹಿಂಗ್ ಮಾತನಾಡ್ಬಿಟ್ರೆ ಚಾಣಕ್ಯ ಅವರೇ, ಮೊದಲೇ ಅರವಿಂದ್ ಬೆಲ್ಲದವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತೀರಿ, ಮತ್ತೊಂದ್ ಕಡೆಯಲ್ಲಿ ಕೇವಲ ಆರೋಪವನ್ನ ಕಾಂಗ್ರೆಸ್ನ ಮಂತ್ರಿಗಳ ಮಕ್ಕಳ ವಿಚಾರದಲ್ಲಿ ಮಾತ್ರ ಹೇಳ್ತೀರಿ, ಕುಟುಂಬ ರಾಜಕಾರಣ. ಬಿಜೆಪಿ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಎಲ್ಲೊಂದ್ ಕಡೆ ನೀವು ಪ್ರೋ ಬಿಜೆಪಿ ಅಥವಾ ಬಿಜೆಪಿ ಪ್ರಾಕ್ಸಿ ಈ ಪ್ರತಿಭಟನೆ ನಡೆಸ್ತಿದೆ ಅನ್ನೋ ರೀತಿಯಲ್ಲಿ ರಾಂಗ್ ಮೆಸೇಜ್ ಹೋಗ್ಬಾರ್ದು. ನೋ ಮೇಡಮ್, ನಾವು ಯಾವುದೇ ಪಕ್ಷದ ಪರವಾಗಿಲ್ಲ. ಅದು ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ. ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು PSI ಸ್ಕ್ಯಾಮ್ ಆಗಿದ್ದಾಗ ಈ ಸರ್ಕಾರದ ವಿರುದ್ಧನೂ ನಾವು ಹೋರಾಟ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆನೂ ಇದೆ, ನಾನು ನಿಮಗೆ ಕೊಡ್ತೀನಿ. ಇದೇ ಒಂದು ಹೋರಾಟದ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಅವತ್ತು ಪ್ರಿಯಾಂಕ್ ಖರ್ಗೆ, ಇವತ್ತು ಹಾಲಿ ಸಚಿವರು ಯಾರಿದ್ದಾರೆ ಡೈಲಾಗ್ ಮಿನಿಸ್ಟರ್ ಅಂತ ಹೆಸರುವಾಸಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕೂಡ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವತ್ತು ಇದೇ ಬಿಜೆಪಿ ವಿರುದ್ಧ ಹರಿಯಾಯಿತು. ಇವಾಗ ಬಂದ್ರ ಸರ್ ಪ್ರೊಟೆಸ್ಟ್ಗೆ ಅಥವಾ ಅಟ್ಲೀಸ್ಟ್ ಯಾರ ಜೊತೆನಾದ್ರೂ ಸಂಪರ್ಕದಲ್ಲಿದ್ದಾರಾ ಪ್ರಿಯಾಂಕ್ ಖರ್ಗೆ ಅವರು? ಪ್ರಿಯಾಂಕ್ ಖರ್ಗೆ ಅವರು ಹೆಂಗೆ ಅಂದ್ರೆ ಮೇಡಮ್, ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಅವ್ರ ಆಟ ಶುರು ಮಾಡಿದ್ದಾರೆ ಅನ್ಸ್ತಾ ಇದೆ. ಆಟ ಅಂದ್ರೆ ಯಾವ ರೀತಿ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಏನು ಒಂದು ಮುಖ್ಯಮಂತ್ರಿ ಗುದ್ದಾಟದಲ್ಲಿ ಒಂದು ಗಾದೆ ಇದೆ, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ. ಸೊ ಇವ್ರೇನಾದ್ರೂ ಬೆಂಗಳೂರಿಂದ ದೆಹಲಿವರೆಗೂ ಕೂಡ ಇವರು ಹೈಕಮಾಂಡ್ ಜೊತೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿಕೊಂಡು ಇವರು ಕೂಡ ಮುಖ್ಯಮಂತ್ರಿ ರೇಸ್ ಅಲ್ಲಿ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಏನೋ ಟವಲ್ ಹಾಕಿದಾರ ಅಂತ ಹೇಳಿ ನಮ್ಗೆ ಸಂಶಯ ಮೂಡ್ತಾ ಇದೆ. ಯಾತಕ್ಕಂತ ಹೇಳಿದ್ರೆ, ಇಷ್ಟು ದೊಡ್ಡ ಹೋರಾಟ ನಡೀತಾ ಇದೆ, ಸೋ ಕಾಲ್ಡ್ ಯೂತ್ ಐಕಾನ್ ಅಂತಾನೆ ಸ್ವಯಂ ಘೋಷಿತವಾಗಿ ಹೇಳ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ತುಟಿ ಬಿಚ್ತಾ ಇಲ್ಲ? ಯಾಕೆ ಮೌನ ಮುರಿತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ? ಸರ್ಕಾರ ಇವ್ರದೇ ಇದೆ, ಇವರೇ ಮಂತ್ರಿ ಇದ್ದಾರೆ, ಇವ್ರ ಇಲಾಖೆಯಲ್ಲಿ PDO ಎಕ್ಸಾಮ್ ಅಲ್ಲಿ ಸ್ಕ್ಯಾಮ್ ಆಗಿದೆ. ಅದೇ ವಿದ್ಯಾರ್ಥಿಗಳು ಯಾರು ಸ್ಕ್ಯಾಮ್ ಆದಾಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ ಅಂತ ಯಾರು ಆರೋಪವನ್ನ ಮಾಡಿದ್ರು, ಅದೇ ವಿದ್ಯಾರ್ಥಿಗಳ ಮೇಲೆ ಇವತ್ತು FIR ಗಳಾಗಿದೆ. ಈ ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಮಾಡ್ತಾ ಇದಾರೆ? ಹಾಗಾದ್ರೆ ನೀವೂನು ಕೂಡ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಅವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಸರಿ, ಗ್ಯಾರಂಟಿ ಕೊಡ್ತಿದ್ದಾರೆ ಅಶೋಕ್ ಗೌಡ್ರೆ, ಜನರ ಬದುಕನ್ನು ಹಸನು ಮಾಡ್ತಿದ್ದಾರೆ. ಎಸ್ಪೆಷಲಿ ನಿರುದ್ಯೋಗ ಇರ್ತಕ್ಕಂತ ವಿದ್ಯಾರ್ಥಿಗಳಿಗೆ ನಾವು ಯುವ ನಿಧಿಯನ್ನ ಕೊಡ್ತಾ ಇದೀವಿ. ಸರ್ಕಾರ ಇಸ್ ಟ್ರೈಂಗ್ ಟು ಮ್ಯಾನೇಜ್, ಎಲ್ಲವನ್ನ ಸರಿಪಡಿಸದೆ ಹೋದ್ರೂ ಕೂಡ ವಿ ಆರ್ ಮ್ಯಾನೇಜಿಂಗ್ ಪೀಪಲ್ ಅನ್ನೋ ರೀತಿ ಹೇಳಿಕೆ ಕೂಡ ಬರ್ತಾ ಇದೆ. ಗ್ಯಾರಂಟಿ ಕೊಡ್ತಿದ್ದಾರೆ. ಇದು 5G ಅಲ್ಲ, 5C ಸರ್ಕಾರ. ಒಂದೇನು ಅಂತ ಹೇಳಿದ್ರೆ ಕರಪ್ಷನ್, ಇನ್ನೊಂದು ಕ್ರೈಸಸ್, ಇನ್ನೊಂದು ಕ್ರೈಮು, ರಾಜ್ಯದಲ್ಲಿ ಕೊಲ್ಯಾಪ್ಸು ಮತ್ತು ಕಮ್ಯುನಲೈಸೇಷನ್. ಇಷ್ಟನ್ನ ಮಾಡಿರ್ತಕ್ಕಂಥವರು 5G ಬಗ್ಗೆ ಮಾತಾಡದೇ ಇರೋದೇ ಉತ್ತಮ. ಯಾಕೆ ಅಂತ ಹೇಳಿದ್ರೆ, ಯುವ ನಿಧಿ ನಮ್ಗೆಲ್ಲರೂ ಗೊತ್ತು ಅಟ್ಟರ್ ಫೇಲ್ಯೂರ್ ಅಂತ ಹೇಳಿ. ಶಕ್ತಿ ಯೋಜನೆ ಮೊನ್ನೆ ನಾನು ಇದೇ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಏನು ಅಂತ ಹೇಳಿದ್ರೆ, ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾರೆ, ಖಂಡಿತವಲ್ಲ ಶಕ್ತಿ ಯೋಜನೆ ತೆಗೆಸ್ಬಿಡಿ ಸರ್, ನಾವು ನೆಮ್ಮದಿಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ನೆಮ್ಮದಿಯಿಂದ ಕಾಲೇಜ್ಗೆ ಹೋಗ್ತಾ ಇದ್ವಿ, ಇವತ್ತು ಬೇಡ ಸರ್, ನಮಗೆ ಅದರಿಂದ ಏನು ಲಾಭ ಆಗಿಲ್ಲ ಅಂತ ಹೇಳ್ತಾರೆ. ಒಬ್ಬರಲ್ಲ. ಇವಾಗ ನೀವು ಒಂದು ಕೆಲಸ ಮಾಡಿ, ಸ್ಟಿಂಗ್ ಆಪರೇಷನ್ಸ್ ಮಾಡಿ ಅಥವಾ ನೀವು ಹೋಗಿ ಇಂಟರ್ವ್ಯೂ ಮಾಡಿ, ಎಲ್ಲ ಮ್ಯಾಕ್ಸಿಮಮ್ ಜನಕ್ಕೆ ಈ ರೀತಿ ರೋಸ್ ಎದ್ದೋಗ್ಬಿಟ್ಟವ್ರೆ ಜನ. ಇದು ಶಕ್ತಿ ಯೋಜನೆ ಅಂತಂದ್ರೆ, ನಿಮಗೆ ಎಲೆಕ್ಟ್ರಿಸಿಟಿ ಏನು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ, ಗೃಹ ಜ್ಯೋತಿ ಕೊಡ್ತಾ ಇದ್ದೀರಾ, ನೀವು ನನ್ನ ಮನೆಗೆ ನೀವು ಫ್ರೀಯಾಗಿ ಕೊಟ್ಬಿಟ್ಟು ದನದ ಕೊಟ್ಟಿಗೆಗೆ 9 ರೂಪಾಯಿ ಚಾರ್ಜ್ ಮಾಡಿ ನಾನು 300 ರೂಪಾಯಿ, ಸಾರಿ 175 ರೂಪಾಯಿ ಬರ್ತಾ ಇತ್ತು ಮುಂಚೆ ಬಿಲ್ಲು, ಇವತ್ತು 300 ರೂಪಾಯಿ ಬರಂಗ್ ಮಾಡಿರ್ತಕ್ಕಂಥ ಸರ್ಕಾರ ಇದು. ಇದು ಗೃಹಲಕ್ಷ್ಮಿ ಆದ್ರೆ, ಗೃಹ ಜ್ಯೋತಿ ಆದ್ರೆ, ಇನ್ನು ಗೃಹಲಕ್ಷ್ಮಿದು ನಾವು ಗೃಹಲಕ್ಷ್ಮಿದು ಕೇವಲ
ಅವರ ಮತ ಬ್ಯಾಂಕ್ ಯಾರಿದ್ದಾರೆ ಅವ್ರಿಗೆ ಮಾತ್ರನೇ ಹೋಗ್ತಾ ಇರೋದು. ಯಾಕೆಂದ್ರೆ 1,17,00,000 ಎಲ್ಲರಿಗೂ ಸಹ ಕಂಡೀಷನ್ಸ್ ಆಗ್ತೀವಿ ಅಂತ ಹೇಳಿದ್ರು. ಅವಾಗ ಏನ್ ಹೇಳಿದ್ರು, ಕಾಕಾ ಪಟೇಲ್ ನಿಂಗೂ ಫ್ರೀ, ಮಹದೇವಪ್ಪ ನಿಂಗೂ ಫ್ರೀ, ರತ್ನಮ್ಮ ನಿಂಗೂ ಫ್ರೀ, ಪಾರ್ವತಮ್ಮ ನಿಂಗೂ ಫ್ರೀ ಅಂತಂದ್ರು. ಇವತ್ತೇನಾಯ್ತು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಅದರಲ್ಲೂ ಸಹ ಬದ್ಧತೆ ತೋರಿಸ್ತಾ ಇಲ್ಲ. 36,000 ಕೋಟಿಯಿಂದ 28,000 ಕೋಟಿಗೆ ಬಡ್ಜೆಟ್ನೇ ಇಳಿಸಿದೀರಾ. ಜೊತೆಗೆ ಇನ್ನೊಂದು ಯಾವ್ದಾದ್ರು ಅಕ್ಕಿ ಯೋಜನೆ ಮೋದಿ ಅವ್ರು ಕೊಟ್ಟಿರೋ ಅಕ್ಕಿನ ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತ ಹೇಳ್ಕೊಂತಾರೆ ಸಿದ್ದರಾಮಯ್ಯ. ಓಕೆ, ಇದೆಲ್ಲ ಬಿಡಿ, ಆಯ್ತಪ್ಪ. ನೀವು ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಲ್ಲ, ನಾನು ಸಲೀಂ ಅಹಮದ್ ಅವ್ರಿಗೂ ಕೇಳಕ್ ಇಷ್ಟಪಡ್ತೇನೆ. ಅವ್ರು ಇಲ್ಲ ಆದ್ರೂ ಸಹ ಉತ್ತರ ಕೊಡ್ಲಿ. ಏನಂತ ಹೇಳಿದ್ರೆ ಬಡ್ಜೆಟ್ ಅಲ್ಲಿ ನೀವೇನಾದ್ರೂ ಈ 56,000 ಜನ ರಿಕ್ರೂಟ್ ಆಗ್ತಾವ್ರೆ, ಅವ್ರಿಗೆ ನಾವು ಇಷ್ಟು ಸ್ಯಾಲರಿ ಜಾಸ್ತಿ ಆಗ್ತದೆ ಎತ್ತಿಟ್ಟಿದ್ದೀರಾ ಅಂದ್ರೆ ಎತ್ತಿಟ್ಟಿಲ್ಲ. ದಯವಿಟ್ಟು ಸಹ ಗಮನಿಸಬೇಕು. 56,000 ಜನಕ್ಕೆ ನೀವು ರೆಕ್ರೂಟ್ ಮಾಡಿದಾಗ 7ನೇ ಆಯೋಗದ ಪ್ರಕಾರ ನಿಮ್ಗೆ ಆವರೇಜ್ ಸ್ಯಾಲರಿ ಅಂತ ಲೆಕ್ಕ ಹಾಕೊಂಡ್ರು 38,000 ಕೊಡಬೇಕು. ಕರೆಕ್ಟಾ? 38,000 ಕೊಡ್ಬೇಕು. 38,000 ಇಂಟು 56,000 ಅಷ್ಟನ್ನ ಎತ್ತಿಲ್ಲ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಬದ್ಧತೆ ಇಲ್ರಿ ಇವ್ರಿಗೆ. ಬರೀ ಮಾತಾಡಿದ್ರೆ ಮೋದಿ ಸರಿ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸರಿ ಇಲ್ಲ, RSS ಅವರು ಹಾವುಗಳು, ಬಿಜೆಪಿ ಅವರು ಹಾವುಗಳು ಅಂತಾರೆ. ನೀವು ನಾಲ್ಗೇನಲ್ಲಿ ಏನ್ ಇಟ್ಕೊಂಡಿದ್ದೀರಾ? ನಾನು ಕೇಳ್ತೀನಿ ಕಾಂಗ್ರೆಸ್ಸಿಗರು, ಬಜೆಟ್ ಪ್ರೆಸೆಂಟ್ ಆಯ್ತು, ಬಜೆಟ್ ಮೇಲೆ ಸುದೀರ್ಘವಾಗಿ ಚರ್ಚೆ ಆಯ್ತು. ನಿಮ್ಮ ಪಕ್ಷದ ಶಾಸಕರು ಇದನ್ನ ಎಲ್ಲಿ ಕೇಳಿದ್ರು? ನೀವು ಇವತ್ತು ಇಲ್ಲಿ ಪ್ರಶ್ನೆ ಮಾಡ್ತಿದ್ದೀರಿ. ನಿಮ್ ಪಕ್ಷದವರು ನೇರವಾಗಿ ಅದನ್ನ ಬಜೆಟ್ ನ ಬ್ರದರ್ಸ್ ಬಜೆಟ್ ಅಂತ ಹೇಳಿ ಅದನ್ನು ಕೂಡ ಕಮ್ಯುನಲೈಸ್ ಮಾಡೋದ್ರಲ್ಲಿ ಬಿಸಿ ಇದ್ರೆ ಹೊರತು ನಿಮ್ ಪಕ್ಷದ MLAಗಳು ಎಲ್ಲಿ ಧ್ವನಿ ಎತ್ತಿದ್ರಿ? ಯಾವಾಗ ಧ್ವನಿ ಎತ್ತಿದ್ರಿ ವಿದ್ಯಾರ್ಥಿಗಳ ಪರವಾಗಿ? ಈಗ ಕಮ್ಯುನಲೈಸ್ಡ್ ಬಡ್ಜೆಟ್ ಮಾಡೋದಕ್ಕೆ ಅಂತಂದ್ರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಒಂದು ಓಲೈಕೆ ಅವ್ರಿಗೆ ನ್ಯಾಯ ಒದಗಿಸ್ತಿಲ್ಲ. ಇವರು ಆ ಅಲ್ಪಸಂಖ್ಯಾತರಿಗೂ ನ್ಯಾಯ ಒದಗಿಸ್ತಿಲ್ಲ. ಅವ್ರಿಗೆ ಏನ್ ಮಾಡ್ತಿದ್ದಾರೆ, ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ತಿದ್ದಾರೆ. ಇವತ್ತು ನೋಡಿ ದಾವಣಗೆರೆಯಲ್ಲಿ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ನೀವು ನಮ್ ಜೊತೆ ಇದ್ದೀರಾ. ಅವ್ರು ಹೇಳ್ತಿದ್ದಾರೆ, ಬೇಡ್ರಿ ನಿಮ್ ಜೊತೆ ಬೇಡ, ನಮ್ಗೆ ಬಿಜೆಪಿ ಓರ್ ಸಂಖ್ಯೆ ಸಾಕು ನಮ್ಗೆ. ಅವ್ರು ನಮ್ಗೆ ಅನೇಕ ಬೆನಿಫಿಟ್ಸ್ ನ ಕೊಟ್ಟಿದ್ದಾರೆ, ಕೇಂದ್ರದಲ್ಲೂ ಕೊಟ್ಟಿದ್ದಾರೆ, ನಮ್ಮ ಎಜುಕೇಶನ್ ಅಲ್ಲಿ ಕೊಡ್ತಾ ಇದ್ದಾರೆ, ನಮ್ಗೆ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಿದ್ದಾರೆ. ರಸ್ತೆ ನಮಗೂ ಬರ್ತಾ ಇದೆ, ಎಲ್ಲಾ ಜನಕ್ಕೂ ಬರ್ತಾ ಇದೆ, ಭಾರತ ಒಂದಾಗ್ತಿದೆ ಇವತ್ತು. ಆದ್ರೆ ನೀವು ಅಲ್ಲೂ ಹೋಗ್ಬಿಟ್ಟು ಮಾಡ್ತಿರೋದೇನು ಅಂತ ಹೇಳಿದ್ರೆ, ಮುಸಲ್ಮಾನರು ಯಾವತ್ತೂ ಬಿಜೆಪಿ ಓಟ್ ಹಾಕ್ಬೇಡಿ ಅಂತೀರಾ. ಯಾರು ನಾಲ್ಗೇನಲ್ಲಿ ಇವತ್ತು ಪಾಪ ಚಾಣಕ್ಯ ಅವರು ಕರೆಕ್ಟ್ ಆಗಿ ಕೇಳ್ತಿದ್ದಾರೆ. ದುಡ್ಡು ಅಂತ ಹೇಳಿ ಕೇಳೋಕ್ ಅವಕಾಶ ಇತ್ತು, ಕೇಳಲಿಲ್ಲ. ನೀವು ಮಾಡಿದ್ದು ಕಮ್ಯುನಲೈಸ್ ಬಜೆಟ್ ಬಗ್ಗೆ ಇಲ್ಲ, ಬಡ್ಜೆಟ್ ಬಗ್ಗೆ ಕಮ್ಯುನಲೈಸ್ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಇದಕ್ಕೆ ಬಂದ್ಬಿಡೋಣ. ಏನು ಅಂತ ಹೇಳಿದ್ರೆ, ಈ 56,000 ಉದ್ಯೋಗಗಳನ್ನ ತಾವು ಕೊಡ್ತೀನಿ ಅಂತ ಹೇಳಿದ್ರಿ. ಅದರಲ್ಲಿ ಐ ಥಿಂಕ್ 32,000 ಹೆಚ್ಚಿಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದಿಂದ ಕೊಡ್ತೀರಾ. ಪಾಪ ನಮ್ಮ ಕಿತ್ತೂರು ಕರ್ನಾಟಕದವರು, ಮಧ್ಯ ಕರ್ನಾಟಕದವರು, ಕೋಸ್ಟಲ್ ಕರ್ನಾಟಕದವರು, ಮೈಸೂರು ಕರ್ನಾಟಕದವರು ಏನ್ ಮಾಡ್ಬೇಕು ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ತಮ್ಗೆ ಅಲ್ಲೂ ಸಹ ಒಂದು ನೀತಿನ ಸಮಗ್ರವಾದ ನೀತಿ ಮಾಡಕ್ಕೆ ತಮ್ಗೆ ಅಲ್ಲೂ ಫೇಲ್ ಆಗ್ತಾ ಇದ್ದೀರಾ. ಇದು ಒಂದು ವಿಚಾರ. ಅಂತಂದ್ರೆ ಆಯ್ತಪ್ಪ, ಈಗ